ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ನಮ್ಮ ಕವಿಗಳು ಕನ್ನಡವನ್ನು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಯನ್ನಾಗಿಸಿದ್ದಾರೆ ಎಂದು ಹೇಳುತ್ತಾ ವೇದಿಕೆ ಮೇಲೆ ಸ್ವಾಗತಿಸೋಣ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳು ಮತ್ತು ರಾಷ್ಟ್ರ ಕವಿಗಳ ಪರಿಚಯ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಸಂವಿಧಾನದ 8ನೇ ಅನುಸೂಚಿಕೆಯಲ್ಲಿರುವ ಯಾವುದೇ ಭಾರತೀಯ ಭಾಷೆಗೆ ಅತ್ಯುತ್ತಮ ಕೊಡುಗೆ ನೀಡಿದ ಭಾರತೀಯರಿಗೆ ನೀಡಲಾಗುತ್ತದೆ. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕನ್ನಡ ಸಾಹಿತ್ಯಕ್ಕೆ ರಾಷ್ಟ್ರಕವಿ ಎಂಬ ಬಿರುದನ್ನು 3 ಜನ ಕವಿಗಳಿಗೆ ನೀಡಲಾಗಿದೆ. ನಾನು ಇವತ್ತು ಶ್ರೀಧರ ಬೇಂದ್ರ ಅವರ ಬಗ್ಗೆ ಕವಿಪರಿಚಯವನ್ನು ಹೇಳುತ್ತಿದ್ದೇನೆ. ಅವರು 1996 ಜನವರಿ 31ರಂದು ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದರು. ಅವರು 4 ತಂತ್ಯ ಕೃತಿಗೆ 1973 ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿದೆ. ಧನ್ಯವಾದಗಳು. ಶ್ರೀ ಶಿವರಾಮ್ ಕಾರಂತ್ ಅವರ ಪರಿಚಯವನ್ನು ಹೇಳುತ್ತೇನೆ. ಇವರು 1902 ಅಕ್ಟೋಬರ್ 10ರಂದು ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು. ಇವರಿಗೆ ಮುಖರ್ಜಿಯ ಕನಸುಗಳು ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಕನಿರಾಜ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಪರಿಚಯಿಸುತ್ತೇನೆ. ಇವರು 1891 ಜೂನ್ 6ರಂದು ಕೋಲಾರ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಇವರಿಗೆ ಚಿಕ್ಕವೀರ ರಾಜೇಂದ್ರ ಗ್ರಂಥಕ್ಕೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಧನ್ಯವಾದ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಪವನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಶ್ರೀ ವಿರಾಯ ಕೃಷ್ಣಮೂರ್ತಿ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ಇವರು 1909 ಆಗಸ್ಟ್ 9ರಲ್ಲಿ ಜನಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದರು. ಇವರಿಗೆ ಭಾರತ ಸಿಂಧು ರಶ್ಮಿ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಧನ್ಯವಾದ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಮತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ ಅವರ ಪರಿಚಯ ಮಾಡುತ್ತೇನೆ. ಇವರು 1936 ಡಿಸೆಂಬರ್ 21 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಸಮಗ್ರ ಸಾಹಿತ್ಯಕ್ಕೆ ಇವರಿಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಅಖಿಲೇಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಗಿರೀಶ್ ಕಾರ್ನಾಡ್ ಅವರ ಪರಿಚಯ ಮಾಡುತ್ತಿದ್ದೇನೆ. ಗಿರೀಶ್ ಕಾರ್ನಾಡ್ 1938ರ ಮೇ 19ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರು ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನೀಡಿದರು. 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದರು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಭರತರಾಜ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಶ್ರೀ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಪರಿಚಯ ಮಾಡುತ್ತೇನೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು 1937 ಜನವರಿ 2ರಂದು ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಇವರು ಬರೆದ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸವಿನಯ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಎಂ ಗೋವಿಂದಪ್ಪ ಅವರ ಬಗ್ಗೆ ಕವಿ ಪರಿಚಯವನ್ನು ಹೇಳುತ್ತಿದ್ದೇನೆ. ಎಂ ಗೋವಿಂದಪ್ಪ ಅವರು 1883 ಮಾರ್ಚ್ 23ರಂದು ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಮಂಗಳೂರಿನಲ್ಲಿ ಮತ್ತು ನಂತರ ತಮ್ಮ
ವೈಶಾಖ, ಹೆಬ್ಬರಳು, ಭಗವಾನ್ ಬುದ್ಧ ಹಾಗೂ ಮುಂತಾದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅವರಿಗೆ ಮದ್ರಾಸ್ ಸರ್ಕಾರವು 1949ರಲ್ಲಿ ರಾಷ್ಟ್ರಕವಿ ಬಿರುದು ನೀಡಿ ಪುರಸ್ಕರಿಸಿತ್ತು. ಅವರು ಕರ್ನಾಟಕದ ಮೊದಲ ರಾಷ್ಟ್ರಕವಿ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಮನೀಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು GS ಶಿವರುದ್ರಪ್ಪ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಎಲ್ಲ ಹುಡುಕಿದ ಎಲ್ಲನ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ನಮ್ಮೊಳಗೆ. ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಗುಗ್ಗುರಿ ಶಾಂತವೀರಪ್ಪ ಶಿವರುದ್ರಪ್ಪ. ಅವರ ಜನನ ಫೆಬ್ರವರಿ 7, 1926ರಂದು ಜನಿಸಿದರು. ಅವರ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಅವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು. ಅವರ ವಿದ್ಯಾಭ್ಯಾಸ ಹೊನ್ನಾಳಿ ಕೋಟಿಹಾಳದಲ್ಲಿ ಪ್ರಾಥಮಿಕ ಶಿಕ್ಷಣ ದಾವಣಗೆರೆ ತುಮಕೂರಲ್ಲಿ ಪ್ರಾಥಮಿಕ ಶಿಕ್ಷಣ ಪದವಿ BA ಕಾಲೇಜಿನಲ್ಲಿ ಪದವಿ ಪಡೆದರು. ಅವರ ವೃತ್ತಿ ಕವಿ, ಪ್ರಾಧ್ಯಾಪಕ, ಸಂಶೋಧಕ. ಅವರ ಶೈಲಿ ಕಾವ್ಯ ವಿಮರ್ಶೆ. ಅವರ ಹಸ್ತಪ್ರತಿ 1971ರಲ್ಲಿ ಅವರು ಕೇಂದ್ರ ಅಧ್ಯಯನ ಮಾಡಿದರು. ಪ್ರೌಢ ಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಡಿಸೆಂಬರ್ 23, 2013ರಲ್ಲಿ ಬೆಂಗಳೂರು ಬನಶಂಕರಿ ನಿವಾಸದಲ್ಲಿ ಅವರು ಮರಣ ಹೊಂದಿದರು. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಭುವನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕುವೆಂಪು ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಿಕೊಳ್ಳುತ್ತೇನೆ. ಕುವೆಂಪು ರಾಷ್ಟ್ರಕವಿ. ಜನನ 29/12/1904ರಂದು ಜನಿಸಿದರು. ತಂದೆ ತಾಯಿ ಹೆಸರು ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ನಾಟಕ ಮಹಾರಾತ್ರಿ, ಬಿರುಗಾಳಿ. ಪ್ರಶಸ್ತಿಗಳು ಕರ್ನಾಟಕ. ಧನ್ಯವಾದ. ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಟಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳು ಮತ್ತು ಕನ್ನಡ ನುಡಿ ನಮ್ಮ ಜೀವಾಳ. ಎಲ್ಲರಿಗೂ ಶುಭ ಮುಂಜಾನೆ. ಗೌರವಾನ್ವಿತ ಮುಖ್ಯ ಅತಿಥಿಗಳು ಮತ್ತು ನನ್ನ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕ ಮತ್ತು ಶಿಕ್ಷಕೇತರ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾನವ ಕುಲದ ಸರ್ವಾಂಗೀಣ ವಿಕಾಸಕ್ಕಾಗಿ ಶ್ರಮಿಸಿದ ಮಹಾತ್ಮರಾದ ಶಿವಶರಣರು ಅನನ್ಯ ಕೊಡುಗೆ ನೀಡಿರುವ ಜಗತ್ತಿನ ಅಪರೂಪದ ಸಾಹಿತ್ಯ ವಚನಗಳು. ಕನ್ನಡದಲ್ಲಿ ವಚನ ಸಾಹಿತ್ಯವು 11ನೇ ಶತಮಾನದಲ್ಲಿ ಹುಟ್ಟಿ 12ನೇ ಶತಮಾನದಲ್ಲಿ ಶರಣ ಚಳುವಳಿಯ ಭಾಗವಾಗಿ ಪ್ರವರ್ಧಮಾನಕ್ಕೆ ಬಂದ ಒಂದು ಧ್ಯಾನಪೂರ್ವ ಸಾಹಿತ್ಯ ಪ್ರಕಾರವಾಗಿದೆ. ವಚನ ಸಾಹಿತ್ಯದ ಪ್ರಮುಖ ವಚನಕಾರರು ಎಂದರೆ ಬಸವಣ್ಣ, ಅಲ್ಲಮಪ್ರಭು, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಚನ್ನಬಸವಣ್ಣ ಮುಂತಾದವರು. ಇವರ ವಚನಗಳಲ್ಲಿ ಕಾಯಕವೇ ಕೈಲಾಸ ಮತ್ತು ದಾಸೋಹ ಮುಂತಾದ ತತ್ವಗಳನ್ನು ಸಾರುತ್ತವೆ ಮತ್ತು ಶಿವನ ಆರಾಧನೆಯನ್ನು ಪ್ರೋತ್ಸಾಹಿಸುತ್ತವೆ. ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಶರಣ್ ಪ್ರಸಾದ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇಂದು ನಾನು ಬಸವಣ್ಣವರ ವೇಷಭೂಷಣ ಧರಿಸಿಕೊಂಡಿದ್ದೇನೆ. ಬಸವಣ್ಣವರು ಜನನ 12ನೇ ಶತಮಾನದಲ್ಲಿ
ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಮಾದರಸ, ಇವರ ತಾಯಿಯ ಹೆಸರು ಮಾದಲಾಂಬಿಕ. ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವರ ಪ್ರಮುಖ ವಚನಗಳು: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇವರ ಇನ್ನೊಂದು ವಚನ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಂತೊಲಿವನಯ್ಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಗಗನ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಅಲ್ಲಮಪ್ರಭು ಪರಚೆ. ಅವರು ಹುಟ್ಟಿದ್ದು 12ನೇ ಶತಮಾನದಲ್ಲಿ. ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಅವರ ತಂದೆ ಹೆಸರು ನಿರಂಕಾರ, ತಾಯಿ ಹೆಸರು ಸುಜ್ಞಾನಿ. ಅವರ ಅಂಕಿತನಾಮ ಗುಹೇಶ್ವರ. ವಚನಗಳು: ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತ್ತು ಪ್ರಸಾದ. ಅನುಭವ ಅನುವಿನಲ್ಲಿ ಗುಹೇಶ್ವರ, ಲಿಂಗವ ಅನುಪಮ ಸುಖಿ. ದೇವದೊಳಗೆ ದೇವಾಲಯವಿತ್ತು, ಮತ್ತೆ ಬೇರೆ ದೇವಾಲಯ ಬೇಕೆ, ಎರಡಕ್ಕೆ ಹೇಳಲಿಲ್ಲವಯ್ಯ ಗುಹೇಶ್ವರ. ನೀನು ಕಲ್ಲಾದಡೆ ನಾನೇ ನೆಪ್ಪೆನು, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದೆತ್ತ ಸಂಬಂಧವಯ್ಯ. ಶ್ರೀ ಅಲ್ಲಮಪ್ರಭು. ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಅಥರ್ವ ಎಂ ಕಳಸೆ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಮೊದಲು ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಪಾತ್ರ ಅಂಬಿಗರ ಚೌಡಯ್ಯ. ಅಂಬಿಗ ಚೌಡಯ್ಯನವರು 12ನೇ ಶತಮಾನದ ವಚನ ಸಾಹಿತ್ಯದ ಪ್ರಸಿದ್ಧ ಕವಿ. ಚೌಡಯ್ಯನವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ ಗ್ರಾಮದಲ್ಲಿ 1160ರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ವಿರೂಪಾಕ್ಷ, ತಾಯಿಯ ಹೆಸರು ಪಂಪಾದೇವಿ, ಪತ್ನಿಯ ಹೆಸರು ಸುಲೋಚನಾ. ಇವರ ಮೂಲ ಹೆಸರು ಚೌಡೇಶ್. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ. ಇವರು ಸುಮಾರು 330 ವಚನಗಳು ರಚಿಸಿದ್ದಾರೆ. ಇವರ ಮುಖ್ಯ ವಚನಗಳು: ದೇವರನ್ನು ದೂರ ಹುಡುಕಬೇಡ, ಅವನು ನಿನ್ನೊಳಗೆ ಇದ್ದಾನೆ. ಶುದ್ಧ ಮನದಿಂದ ಭಜಿಸು, ಆಗ ಆತನು ಕಾಣುವೆನೆ. ಅಲ್ಲಿನಲ್ಲಿ ದೇವರನ್ನು ಹುಡುಕಬೇಡ, ಪ್ರೀತಿಯ ಹೃದಯದಲ್ಲಿ ಅವನು. ಪ್ರೀತಿಯ ನಿಜವಾದ ಪೂಜೆ, ಸತ್ಯದ ಮಾರ್ಗ ಅವನು. ಮಾನವನ ಸೇವೆ ಮಾಡು, ಅದೇ ದೇವರ ಸೇವೆ. ಹಸಿದವನಿಗೆ ಊಟ ಕೊಡು, ದೇವನೇ ನಗೆ ಕಾಣುವೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಿದ್ದೇಶ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಚನ್ನಬಸವಣ್ಣ. ಬಯಸಿ ಬಂದು ಅಂಗಭೋಗ, ಬಯಸದೆ ಬಂದು ಲಿಂಗಭೋಗ. ಬೇಕೆಂಬುದು ಕಾರಗುಣ, ಬೇಡೆಂಬುದು ವೈರಾಗ್ಯ. ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ, ಈ ಭಯ ಅವನತಿಗೆ ಭೋಗಿಸಬಲ್ಲಡೆ. ಕೂಡಲ ಚಂದಸಂಗ ನಿಮ್ಮ ಶರಣನೆಂಬ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಕೃತಿಕಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಬಂದು ಅಕ್ಕಮ್ಮ ದೇವಿ. ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಅಕ್ಕಮ್ಮ
ಸುಮತಿ ಬಾಲ್ಯದಿಂದಲೇ ಶಿವಭಕ್ತಿಯಲ್ಲಿ ಮುಳುಗಿರುತ್ತಿದ್ದರು. 12ನೇ ಶತಮಾನದಲ್ಲಿ ವಚನ ಚಳವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಮಹಿಳೆ ಅಕ್ಕಮಹಾದೇವಿ ಕನ್ನಡದ ಮೊದಲ ಮಹಿಳಾ ಕವಿಯತ್ರಿಯಾಗಿದ್ದರು. ಇವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. 430 ವಚನಗಳನ್ನು ರಚಿಸಿದರು. ಅದರಲ್ಲಿ ಒಂದಾದ ವಚನ ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಆಗೀಗಲೆನ್ನದಿರು ಚನ್ನಮಲ್ಲಿಕಾರ್ಜುನ, ಆಗೀಗಲೆನ್ನದಿರು ಚನ್ನಮಲ್ಲಿಕಾರ್ಜುನ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಸಿಂಚನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಪಾತ್ರ ಮುಕ್ತಾಯಕ. ಜನನ ಕಾಲ 12ನೇ ಶತಮಾನ. ಜನನ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ. ಅಂಕಿತ ನಾಮ ಅಜಗಣ್ಣ. ಇವರ 37 ವಚನಗಳು ದೊರೆತಿವೆ. ಇವರ ಪ್ರಮುಖ ವಚನ ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿದೊಡೇನು ನುಡಿದೊಡೇನು ಹಿಡಿದ ವ್ರತವ ಬಿಡದಿರಲು, ಅದೇ ಮಹಾಜ್ಞಾನಚಾರಣೆ ಎಂಬೇನು ಅಜಗಣ್ಣ ತಂದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿಕ. ನನ್ನ ಹೆಸರು ಸಮೃದ್ಧಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಐದಕ್ಕಿ ಲಕ್ಕಮ್ಮ. ಇವರ ಜನನ 12ನೇ ಶತಮಾನ. ಜನ್ಮಸ್ಥಾನ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಜನಿಸಿದರು. ಇವರ ವಚನ ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೊಂಟಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜತಾರಿಗೊಂಟಯ್ಯ. ಈ ಸಕ್ಕಿಯಾಸೆ ನಿಮಗೇಕೆ ಈಶ್ವರನಪ್ಪ, ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವಚನಕಾರರ ಪಾತ್ರಾಭಿನಯ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕನ್ನಡ ನಾಡು ಚಂದ. ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರತಿ ವರ್ಷ ನವೆಂಬರ್ 1ರಿಂದ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೇವೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಹುಟ್ಟಿದ ದಿನ. ಎಲ್ಲ ಕರ್ನಾಟಕ ಮಾತನಾಡುವ ಪ್ರದೇಶಗಳನ್ನು ಸೇರಿಸಿ ಮೈಸೂರು ರಾಜ್ಯ ಎಂದು ಮಾಡಲಾಯಿತು. ನಂತರ ಅದಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟರು. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಮತ್ತು ನಮ್ಮ ರಾಜ್ಯದ ಭಾಷೆ ಕನ್ನಡ ಮತ್ತು ನಮ್ಮ ರಾಜ್ಯದ ಹೂ ಕಮಲ ಮತ್ತು ನಮ್ಮ ರಾಜ್ಯದ ಪ್ರಾಣಿ ಆನೆ ಮತ್ತು ಮರ ಅರಳಿ ಮರ. ನಮ್ಮ ಧನ್ಯವಾದಗಳು. ನನ್ನ
ಜೈ ದುರ್ಗೆ ಜೈ ದುರ್ಗೆ. ಕನ್ನಡ ನಾಡಿನ ವೇದರ ಮಣಿಯ ಗಂಡು ಭೂಮಿಯ ವೇದನಾದಿಯ ಹೋಗಿ 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 ದುರ್ಗದ ಕಲ್ಲಿನ ಕೋಟೆ, ಬೆಟ್ಟದ ಮುತ್ತಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ. ನನ್ನ ಪಾತ್ರ ಕಿತ್ತೂರಾಣಿ ಚೆನ್ನಮ್ಮ. ಏನು ನಿಮಗೆ ಕಪ್ಪ ಕೊಡಬೇಕಾ? ನೀವೇನು ನನ್ನ ಅಣ್ಣ ತಮ್ಮಂದೇರೆ, ಅಕ್ಕ ತಂಗಿಯರೇ, ನೆಂಟರೇ, ಇಷ್ಟರೇ, ದಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಚ್ಚರಿಕೆ, ಕಿತ್ತೂರಾಣಿ ಚೆನ್ನಮ್ಮನ ಕಪ್ಪ ಕೇಳಿದವರಿಗೆ ನಾಲಿಗೆ ಸೀಳು ಹೋಗುತ್ತದೆ. ಧನ್ಯವಾದಗಳು. ಶ್ರಾವಣಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಬೆಳವಡಿ ಮಲ್ಲಮ್ಮ. ನಾನು ವೀರರಾಣಿ ಬೆಳವಡಿ ಮಲ್ಲಮ್ಮ. ನಾನು ವಿಶ್ವದಲ್ಲಿ ಪ್ರಥಮ ಮಹಿಳೆ. ಸೈನಿಕರೇ, ಶಿವಾಜಿ ಸೈನ್ಯ ಕೋಟದಲ್ಲಿ ಪ್ರಥಮ ಸೈನ್ಯ. ಧನ್ಯವಾದ. ನನ್ನ ಹೆಸರು ಚೈತ್ರ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರದ ಹೆಸರು ಕೇರದಿ ಚೆನ್ನಮ್ಮ. ಮಂತ್ರಿಗಳೇ, ಸೈನಿಕರೇ, ನಮ್ಮ ಸೈನಿಕರಿಗೆ ತಿಳಿಸಿ, ಸೈನ್ಯವನ್ನು ಸಿದ್ಧತೆ ಆಗಲಿ. ಓದುತ್ತಿದ್ದೇನೆ. ಇಂದು ನನ್ನ ಪಾತ್ರ ರಾಣಿ ಹಬ್ಬಕ್ಕ. ಏ ಪೋರ್ಚುಗೀಸರೇ, ನಾನೇನು ರಣ ಹೇಡಿಯಲ್ಲ, ರಣ ಸಿಂಹಿಣಿ. ನಿಮ್ಮ ರುಂಡವನ್ನು ಚಂಡಾಡಿ ರುಂಡ ಮಾಲಿನಿ ಆಗುವೆನು. ತೊಲಗಿ ನನ್ನ ದೇಶ ಬಿಟ್ಟು ತೊಲಗಿ. ಜೈ ಸೋಮನಾಥ, ಜೈ ಸೋಮನಾಥ. ಧನ್ಯವಾದಗಳು. ಮಲ್ಲಿಕಾರ್ಜುನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಸಂಗೊಳ್ಳಿ ರಾಯಣ್ಣ. ಮುಚ್ಚುಗಾಯಿ, ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕ ನಿನಗೆ? ಇಲ್ಲಿ ಕತ್ತಲೆ ಮಾಡುವ ಅಧಿಕಾರವು ನಿಮಗಲ್ಲ. ಹಾಗೆ ಧನ್ಯವಾದಗಳು. ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು ಭೂರಮೇ ಆಧಾರ, ಈ ಕಲೆಯ ಸಿಂಗಾರ. ಬಂಗಾರ ತೇರೇರಿ ಮೂಡಣವೇ ಸಿಂಧು, ದಿನ ಹೊಸದಾಗಿದೆ. ಇಂದಿಗೂ ಜೀವಂತ, ಶಿಲೆಯೊಳಗೆ ಸಂಗೀತ, ಸ್ವರದ ಏರಿಳಿತ, ತುಂಗೆಯಲ್ಲಿ ಶ್ರೀಮಂತ. ಕಣ ಕರೆ ನೀಡಿದೆ. ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು ನೀಡು. ಓ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಗಾಳಿಯೇ
ಮೊದಲು ನಿನ್ನ ಕಾಯುವೆ. ಧನ್ಯವಾದಗಳು. ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಪ್ರತೀಕ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕೆಂಪೇಗೌಡ. ನಾನು ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಯಲಹಂಕ ಸಂಸ್ಥಾನದ ಪಾಳೆಗಾರ. ಎಲ್ಲರೂ ನನಗೆ ಪ್ರೀತಿಯಿಂದ ನಾಡಪ್ರಭು ಎಂದು ಕರೆಯುತ್ತಾರೆ. ನಾನು ಬೆಂಗಳೂರಿನ ನಿರ್ಮಾಪಕ. ನನ್ನ ತಂದೆ ಹೆಸರು ಕೆಂಪನಂಜೇಗೌಡ. ನನ್ನ ತಾಯಿ ಹೆಸರು ಲಿಂಗನಾಂಬೆ. ನಾನು ಕೆಂಪೇಗೌಡ. ಯಾಕೆ ಸೊಕ್ಕಾಯ್ತಂತ ಹೇಳಿ ಡ್ರೆಸ್ ಹಾಕೊಂಡಿರೋದು. ಇದು ಕೆಂಪೇಗೌಡರ ಕೋಟೆ. ಇದು ಗೌಡ್ರ ಕೊಟ್ಟಿದ್ದ ಎಸ್ಕೆ ಕೋಟೆ. ಇಡೀ ಭಾರತಕ್ಕೆ ಗೊತ್ತು ಇದು ಕೆಂಪೇಗೌಡರ ಕೋಟೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ನಾನು ಸಿಂಧು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸುಧಾಮೂರ್ತಿ, ಬರಹಗಾರ್ತಿ ಮತ್ತು ಸಮಾಜ ಸೇವಕಿ. ನನಗೆ ಪುಸ್ತಕಗಳು ಓದುವುದು ಮತ್ತು ಮಕ್ಕಳಿಗೆ ಕತೆ ಹೇಳುವುದು ತುಂಬಾ ಇಷ್ಟ. ನಾನು ಎಲ್ಲರಿಗೂ ಸಹಾಯ ಮಾಡಲು, ವಿಶೇಷವಾಗಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಪ್ರಯತ್ನಿಸುತ್ತೇನೆ. ನಾನು ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ಕೆಲಸ ಮಾಡುತ್ತೇನೆ. ಜನರಿಗೆ ಆಸ್ಪತ್ರೆ, ಶಾಲೆ ಕಟ್ಟಿಸಲು ಸಹಾಯ ಮಾಡುತ್ತೇನೆ. ನಾನು ಬರೆಯುವ ಕಥೆಗಳು ದಯೆ, ಪ್ರಾಮಾಣಿಕತೆ ಮತ್ತು ಸತ್ಯದ ಪಾಠ ಕಲಿಸುತ್ತವೆ. ಎಲ್ಲರೂ ಒಳ್ಳೆಯ ಕೆಲಸ ಮಾಡಬೇಕು, ಅದೇ ನಿಜವಾದ ಸಂತೋಷ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಾನು 1ನೇ ತರಗತಿಯಲ್ಲಿ ಓದುತ್ತೇನೆ. ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಲ್ಲಲ್ಲಿ ಹರಿದು ಹಂಚಿ ಹೋಗಿದ ಕರ್ನಾಟಕ ಒಂದುಗೂಡಿದ ದಿನವಿದು. ಈ ದಿನವಿದು ಸಂಭ್ರಮದಿಂದ ಆಚರಿಸುತ್ತೇನೆ. ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓದುತ್ತಿದ್ದೇನೆ. ಇಂದು ನಾನು ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ. ಕನ್ನಡ ಭಾಷೆಯ ಇತಿಹಾಸವು ಸುಮಾರು 1500 ವರ್ಷಗಳಷ್ಟು ಹಳೆಯದಾದರೂ ಇದರಲ್ಲಿ ಮುಖ್ಯವಾಗಿ ಹಳೆಗನ್ನಡ, ಹೊಸಗನ್ನಡ ಮತ್ತು ಆಧುನಿಕ ಕನ್ನಡ ಎಂಬ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಕರ್ನಾಟಕವನ್ನು ಹೆಸರಿನ ಪದದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಕಂಡುಬಂದಿದೆ ಮತ್ತು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಕರ್ನಾಡು ಎಂದು ಕರೆಯಲಾಗುತ್ತಿತ್ತು. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಕವಿ ಶ್ರೀ ವಿಜಯ ಕವಿರಾಜ್ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ವಿಸ್ತರಿಸಿತು ಎಂದು ಬರೆಯಲಾಗಿದೆ. ಆಧುನಿಕ ಕನ್ನಡ 19ನೇ ಶತಮಾನದಿಂದ ರೂಪುಗೊಳ್ಳಲು ಪ್ರಾರಂಭಿಸಿತು. ಇದು ಪಾಶ್ಚಿಮಾತ್ಯ ಸಾಹಿತ್ಯದ ಪ್ರಭಾವದಿಂದಾಗಿ ಗದ್ಯ ಶೈಲಿಗಳಲ್ಲಿ ಹೊಸ ಬದಲಾವಣೆಯನ್ನು ಕಂಡಿತು. 1953 ಮೈಸೂರು ಅರಸರ ಒಡೆತನದಲ್ಲಿದ್ದ 9 ಜಿಲ್ಲೆಗಳನ್ನು ಒಳಗೊಂಡ ಮೈಸೂರು ರಾಜ್ಯ ಉದಯವಾಯಿತು. ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1973 ನವೆಂಬರ್ 1ರಂದು ಕರ್ನಾಟಕ ಎಂಬ ಹೆಸರನ್ನು ನಾಮಕರಣ ಮಾಡಲಾಯಿತು. ಹಾಗೂ ಆಗ ದೇವರಾಜ ಅರಸರು ಮುಖ್ಯಮಂತ್ರಿಗಳಾಗಿದ್ದರು. ಹಾಗೂ ಕರ್ನಾಟಕ ಎಂಬ ಹೆಸರನ್ನು ಆಲೂರು ವೆಂಕಟರಾಯರು ನೀಡಿದ್ದಾರೆ. ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳಾದ ಡೆಪ್ಯೂಟಿ ಕಮಾಂಡೆಂಟ್ ಗುರುನಾಥ್ ಎಸ್ ಸರ್ ಅವರಿಗೆ ಭಾಷಣ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾದಂಥ ಈ ಶಾಲೆಯ ಕಾರ್ಯದರ್ಶಿಗಳು, ಕಮಾಂಡೆಂಟ್ ಸಾಹೇಬರು ಮತ್ತು ಈ ಶಾಲೆಯ ಆಚಾರ್ಯರೇ ಹಾಗೂ ಶಾಲೆಯ ಆಡಳಿತಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕ ವರ್ಗದವರೇ ಹಾಗೂ
ಪಾಲಕರೇ ಮತ್ತು ಮುದ್ದಿನ ಮಕ್ಕಳೇ, ಇವತ್ತು ಕಾರ್ಯಕ್ರಮ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ರಲ್ಲ, ಕನ್ನಡ ವಿಭಾಗದವರು ಅನಿಸುತ್ತೆ. ಈವನ್ ನಾನು ಭಾಳಷ್ಟು ನನಗೆ ಇನ್ವಿಟೇಷನ್ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ ಇನ್ವಿಟೇಷನ್ನು ಚೆನ್ನಾಗಿ ಮಾಡಿದ್ದಾರೆ, ಇವರೇ ಇದನ್ನು ಮಾಡಿರ್ಬೇಕು ಅದನ್ನು. ಮತ್ತು ಅದರಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ಕೂಡ ನಾನು ಓದಿದೆ, ಪ್ರತಿಯೊಂದು ಕೂಡ ಕನ್ನಡದಲ್ಲೇ ಮುದ್ರಣ ಮಾಡಿಸಿದ್ರು ಈ ಸಲ. ಭಾಳ ಅಲ್ಲಿಂದನೇ ಇಂಪ್ರೆಸ್ ಆಯಿತು ಕಾರ್ಯಕ್ರಮ. ಮತ್ತು ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಭಾಳಷ್ಟು ಅಚ್ಚುಕಟ್ಟಾಗಿದೆ. ಇನ್ನೂ ಎಷ್ಟೊತ್ತಾದರೂ ಕಾರ್ಯಕ್ರಮ ನೋಡ್ಬೋದು, ಯಾಕಂದರೆ ಕನ್ನಡದ ಒಂದು ಇತಿಹಾಸ ಅಥವಾ ನಮ್ಮ ಕನ್ನಡ ಭಾಷೆ ಭಾಳ ಭವ್ಯವಾದಂಥ ಒಂದು ಪರಂಪರೆಯನ್ನು ಹೊಂದಿದೆ. ಅದನ್ನು ನಮ್ಮ ಶಾಲೆಯ ಮಕ್ಕಳು ಭಾಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ಮುಖಾಂತರ ಪ್ರಸ್ತುತಪಡಿಸಿದರು. ಯಾಕಂದರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಎಲ್ಲ ವಿಭಾಗಗಳಿಂದ ಅಥವಾ ಎಲ್ಲ ಒಂದು ನಮ್ಮ ಕನ್ನಡದ ಸಾಹಿತ್ಯ ಕ್ಷೇತ್ರ ಆಯಿತು ಅಥವಾ ಸಂಸ್ಕೃತಿ ಆಯಿತು, ಅದನ್ನೆಲ್ಲದನ್ನು ಕೂಡ ಪ್ರತಿಬಿಂಬಿಸುವಂಥ ಕೆಲಸ ಆಯಿತು. ಮತ್ತು ಪ್ರಥಮವಾಗಿ ನಮಗಲ್ಲಿ ಇದು ಪ್ರದರ್ಶನ ಮಾಡಿದರು ಕರ್ನಾಟಕದ ಇದ್ರ ಬಗ್ಗೆ, ಅದೂ ಭಾಳ ಚೆನ್ನಾಗಿತ್ತು. ಅದರಲ್ಲಿ ನಾನು ಲಾಸ್ಟಿಗೆ ಅಬ್ಸರ್ವ್ ಮಾಡಿದಂಥ ಒಂದು ಹೌಸು ಯಾವುದು ಗೊತ್ತಾಗಲಿಲ್ಲ, ಆ ಹುಡುಗಿ ಭಾಳ ಚೆನ್ನಾಗಿ ಇದು ಮಾಡಿದ್ಲು, ಎಕ್ಸ್ಪ್ಲೇನ್ ಮಾಡಿದ್ಲು, ಇಷ್ಟು ವಿವರಣೆಯನ್ನು ಕೊಟ್ಟಳು, ಅದು ಆಯಿತು. ಮತ್ತು ಇದುವರೆಗೆ ನಿರೂಪಣೆ ಮಾಡಿದಂತಹ ವಿದ್ಯಾರ್ಥಿಗಳ ಭಾಳ ಚೆನ್ನಾಗಿ ಮಾಡಿದರು. ಭಾಳಷ್ಟು ನನಗೆ ಇಷ್ಟವಾಗಿದ್ದು ಇನ್ನೊಂದು ಅಂದರೆ ಯಾರು ಸ್ವಾಗತ ಭಾಷಣ ಮಾಡಿದಂಥ ಒಂದು ವಿದ್ಯಾರ್ಥಿನಿ ಭಾಳ ಸ್ಪಷ್ಟವಾದಂಥ ಒಂದು ಕನ್ನಡದಲ್ಲಿ ಮಾತಾಡಿದ್ರು ಮತ್ತು ಯಾವುದೇ ಇದಿರಲಿಲ್ಲ, ಭಾಷೆಯ ಮೇಲೆ ಹಿಡಿತಾ ಇತ್ತು. ಇದೆಲ್ಲ ಹೇಳೋದ್ರ ಜೊತೆ ಎಲ್ಲ ಇತಿಹಾಸದ ಬಗ್ಗೆನೂ ಹೇಳಿದರು, ಇದ್ರ ಬಗ್ಗೆ ಹೇಳಿದರು. ನಾನು ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ನಮ್ಮ ದೇಶದಲ್ಲಿ ಯಾವುದನ್ನು ಕೂಡ ಏನು ಸಂಭ್ರಮಿಸ್ತಾ ಇದ್ದೀವಿ, ಯಾವುದನ್ನು ಸಂಭ್ರಮವಾಗಿ ಆಚರಿಸ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ, ಅದಕ್ಕೆ ಅದರದೇ ಆದಂಥ ಒಂದು ಭವ್ಯವಾದ ಇತಿಹಾಸ ಇದೆ ಮತ್ತು ಅದಕ್ಕೆ ಆದಂಥ ಒಂದು ತ್ಯಾಗ, ಬಲಿದಾನಗಳು ಮತ್ತು ಪರಿಶ್ರಮಗಳು ಕೂಡ ಇದೆ, ಹೋರಾಟಗಳು ಕೂಡ ಇದೆ. ಈ ನಮ್ಮ ಕನ್ನಡದ ಏಕೀಕರಣಕ್ಕಾಗಿ ಹೋರಾಟ ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆಗೇ ಬಂತು. ಯಾವಾಗ ಮೇನ್ ಗುರುತಿಸ್ಕೊಂಡಿದ್ದು ಆಲೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಧ್ವನಿ ಎತ್ತಿದ್ದಾರೆ. ಆವಾಗಿಂದ ಸ್ವಾತಂತ್ರ್ಯ ಭಾರತದ ಜೊತೆಗೆ ನಮ್ಮ ಒಂದು ಕರ್ನಾಟಕ ಏಕೀಕರಣದ ಒಂದು ಹೋರಾಟ ಪ್ರಾರಂಭವಾಯಿತು. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಅದಾದ ನಂತರ ನಮ್ಮದು ಎಲ್ಲ ಸಂಸ್ಥಾನಗಳು ವಿಲೀನ ಆದವು ನಮ್ಮ ಭಾರತ ದೇಶದೊಂದಿಗೆ. 1950ರಲ್ಲಿ ಗಣರಾಜ್ಯ ಆಯಿತು ನಮ್ಮ ಭಾರತ ದೇಶ, ಸಂವಿಧಾನವನ್ನು ಘೋಷಿಸಿಕೊಂಡಿತು. ಅದಾದ ನಂತರ ಮತ್ತೆ ಭಾರತದಲ್ಲಿ ಏನಾಯಿತು ಅಂತಂದರೆ ಹಲವಾರು ಭಾಷೆಗಳ ಒಂದು ವೈವಿಧ್ಯಮಯ ದೇಶ ನಮ್ಮದು. ಹಲವಾರು ಭಾಷೆಗಳು ಎಲ್ಲ ಈ ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದು. ನಮ್ಮದೇ ಕರ್ನಾಟಕ ಒಂದು ಮದ್ರಾಸ್ ಪ್ರೆಸಿಡೆನ್ಸಿಗೆ, ಇನ್ನೊಂದು ಬಾಂಬೆ ಪ್ರೆಸಿಡೆನ್ಸಿಗೆ ಎಲ್ಲ ಹಂಚಿ ಹೋಗಿತ್ತು. ಅದನ್ನೆಲ್ಲದನ್ನು ಕೂಡ ಒಗ್ಗಟ್ಟು ಮಾಡಬೇಕಾಗಿತ್ತು. ಅವಾಗ ಗಣರಾಜ್ಯ ಆಯಿತು, ಅವಾಗ ನಮ್ಮದೇ ಆದ ಸಂವಿಧಾನ ಬಂತು, ನಮ್ಮವರೇ ನಮ್ಮ ದೇಶವನ್ನು ಆಳ್ವಿಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ರಲ್ಲ, ಅವಾಗ ನಮ್ಮವರಿಗೆ ಇನ್ನೂ ಬಲ ಬಂತು. ಈ ಒಂದು ಕನ್ನಡ ರಾಜ್ಯವನ್ನು ಏಕೀಕರಣಗೊಳಿಸೋಣ, ಅದರದ್ದೇ ಆದಂಥ ಒಂದು ಸುಂದರವಾದ ಒಂದು ಕನ್ನಡ ಅಥವಾ ಕರ್ನಾಟಕವನ್ನು ರಚಿಸೋಣ ಅಂತೇಳಿ ಆಲೂರು ವೆಂಕಟರಾಯರಿಂದ ಸ್ಟಾರ್ಟ್ ಆದಂಥದ್ದು. ಮತ್ತು ಹುಲಿಗೋಳ ನಾರಾಯಣ ರಾಯ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಒಂದು ಭಾಳಷ್ಟು ಅರ್ಥಪೂರ್ಣವಾದಂಥ ಒಂದು ಗೀತೆಯನ್ನು ಬರೀತಾರೆ. ಅದು ಒಂದು ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಒಂದು ದೇಹ ಗೀತೆ ಆಯಿತು. ನಂತರ ಭಾಳಷ್ಟು ಕವಿಗಳು, ಆಧುನಿಕ ಕವಿಗಳು ಮತ್ತು ಹಿಂದಿದ್ದಂಥವ್ರು, ಕುವೆಂಪು ಅವರು ಎಲ್ಲ ಹೇಳಿದ್ರಲ್ಲ, ಇವರೆಲ್ಲರೂ ಕೂಡ ಏಕೀಕರಣಕ್ಕಾಗಿ ತಮ್ಮದೇ ಆದಂಥ ಒಂದು ಹೋರಾಟಗಳನ್ನು ಮಾಡಿದರು, ಹೋರಾಟಗಾರರಿಗೆ ಶಕ್ತಿ ತುಂಬಿದರು. ಅದರ ಒಂದು ಅಂತಿಮ ರೂಪವಾಗಿ ನಮಗೆ ನವೆಂಬರ್ 1956ರಲ್ಲಿ ಕರ್ನಾಟಕ ಏಕೀಕರಣ ಆಗಿ ಮೈಸೂರು ಅಂತೇಳಿ ಹೆಸರು ಬಂತು. ಮೈಸೂರು ಸಂಸ್ಥಾನ ಅವಾಗ ನಮ್ಮ ಕರ್ನಾಟಕದಲ್ಲಿ ಆ ಸಂಸ್ಥಾನ ಇತ್ತು ಕೊನೆಯವರೆಗೂ. ಹಾಗಾಗಿ ಮೈಸೂರು ಅಂತೇಳಿ ಹೆಸರು ತಂದರು, ಹೆಸರು ನಾಮಕರಣ ಮಾಡಿದರು. ಬಟ್ ಅದು ಎಲ್ಲ ಭಾಗಕ್ಕೆ ಅದು ಇಷ್ಟ ಆಗಲಿಲ್ಲ. ಅನ್ನೋದಕ್ಕಿಂತ ಐತಿಹಾಸಿಕವಾಗಿ ಕರ್ನಾಟಕ ಅನ್ನೋದು ಈ ಹುಡುಗ ಹೇಳ್ತಾ ಇದ್ದ, ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ ಮತ್ತು ಹಲವಾರು ಗ್ರಂಥಗಳಲ್ಲಿ ಕರ್ನಾಟಕ ಈ ರೀತಿ ಕರುನಾಡು ಅಂತೇಳಿ ಭಾಳಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಆಗಿತ್ತು. ಹಾಗಾಗಿ ಅದನ್ನು ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ 1973ರಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿ ಅದಕ್ಕೊಂದು ರೂಪ ತಂದುಬಿಟ್ರು, ಅಂದರೆ ಒಂದು ಹೆಸರು ತಂದರು ಕರ್ನಾಟಕ ಅಂತೇಳಿ. ಅಲ್ಲಿಂದ ನಾವು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಮಾಡೋದೇನೆಂದರೆ ಅದನ್ನೆಲ್ಲ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮದು ಕನ್ನಡ ಭಾಷೆಯ ಇತಿಹಾಸ, ಅದ್ರ ಜೊತೆ ಕರ್ನಾಟಕ ಸಾಹಿತ್ಯದ ಇತಿಹಾಸ ಭಾಳಷ್ಟು ಭವ್ಯ ಪರಂಪರೆ. ನಮಗೆ ಕನ್ನಡ ಭಾಷೆ ಭಾಳಷ್ಟು ಹಿಂದಿನಿಂದಲೂ ಇದೆ. ಅದು ನಮಗೆ ಅಧಿಕೃತವಾದ ದಾಖಲೆ ಸಿಕ್ಕಿದ್ದೇನೆಂದರೆ ರಾಷ್ಟ್ರಕೂಟರ ಇದೆ, ಮಳೆಕೇಡದ ರಾಷ್ಟ್ರಕೂಟರ ಒಂದು ಕಾಲದಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗ ಅಧಿಕೃತವಾಗಿ ಸಿಕ್ಕಂತ ನಮಗೆ ಕನ್ನಡದ ಪ್ರಥಮ ಗ್ರಂಥ.
ಅಂದರೆ ಅಷ್ಟೊಂದು ಪ್ರೌಢಿಮೆಯಾದಂಥ ಗ್ರಂಥ ಸಿಕ್ಕಿತ್ತು ನಮಗಂತಂದರೆ ಅದರ ಹಿಂದೆ ಸಾವಿರಾರು ವರ್ಷಗಳ ಕನ್ನಡ ಭಾಷೆ ಇತ್ತಂತೇಳಿ ಅರ್ಥ ಆಗುತ್ತೆ ನಮಗೆ. ಅದರಲ್ಲೇ ನಮ್ಮ ಕನ್ನಡ ರಾಜ್ಯ ಕಾವೇರಿಯಿಂದ ಗೋದಾವರಿ ಹೊರಮಿದ್ದ ಕನ್ನಡ ನಾಡಿದೋಳು ಅಂತೇಳಿ ಹೇಳ್ತಾರೆ. ಅಂದರೆ ನಮ್ಮ ಒಂದು ಕರ್ನಾಟಕದ ಸೀಮೆಯನ್ನು ಕಾವೇರಿಯಿಂದ ನರ್ಮದಾ ಇದು ನದಿಯವರೆಗೆ ಇತ್ತು ಅಂತೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಸಾಹಿತ್ಯದಲ್ಲಿ ಕೂಡ ಬಹಳಷ್ಟು ಎಲ್ಲ ರೀತಿಯ ದಾರ್ಶನಿಕ ವಚನ ಸಾಹಿತ್ಯ ಆಗಿರ್ಬೋದು, ಮತ್ತು ವಚನ ಸಾಹಿತ್ಯ ಅಂತ ಗೊತ್ತೇ ಇದೆ ನಿಮಗೆ, ಮತ್ತು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪ್ರತಿಯೊಂದು ಕೂಡ ಆಧುನಿಕ ಸಾಹಿತ್ಯಗಳು ಎಲ್ಲವೂ ಕೂಡ ನಮ್ಮ ಒಂದು ಕನ್ನಡ ಭಾಷೆಯನ್ನು ಮತ್ತು ಕನ್ನಡ ನಾಡನ್ನು ಶ್ರೀಮಂತಗೊಳಿಸವು. ಮತ್ತು ಆದಿಕವಿ ಪಂಪನಿಂದ ಹಿಡಿದು ಮಹಾಕವಿ ಕುವೆಂಪುವರೆಗೂ ಕೂಡ ಬಹಳಷ್ಟು ಸಂಪದ್ಭರಿತವಾದಂಥ ಒಂದು ಕನ್ನಡ ಭಾಷೆ ಇದೆ, ಇತಿಹಾಸ ಇದೆ ನಮಗೆ. ಇದು ಕನ್ನಡ ಭಾಷೆ ಭಾಳಷ್ಟು ನಮ್ಮ ಪಂಚದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದಂಥ ಕನ್ನಡ ಭಾಷೆ. ಪಂಪನಿಂದ ಹಿಡಿದು ಪಂಪ ಅವಾಗಲೇ ಮಹಾಕಾವ್ಯಗಳನ್ನು ಬರೆದರು. ರತ್ನತ್ರಯರು, ಕವಿ ಚಕ್ರವರ್ತಿಗಳು ಅವರೆಲ್ಲರೂ ಕೂಡ ಭಾಳ ಒಂದು ಜೈನ ಸಾಹಿತ್ಯ ಅಂತ ಬಂತು. ನಮ್ಮಲ್ಲಿ ಬೆಳವಣಿಗೆ ಆದವು. ಅದಾದ ನಂತರ ಕರ್ನಾಟಕ ಕೂಡ ಭಾಷೆ ಜೊತೆಗೆ ಕರ್ನಾಟಕ ಕೂಡ ಅಭಿವೃದ್ಧಿ ಆಯಿತು. ನಮಗೀಗ ಮೊದಲಿದ್ದಂಗಿಲ್ಲ ಕರ್ನಾಟಕ ದೇಶ. ಎಲ್ಲದರಲ್ಲೂ ಕೂಡ IT ಯಲ್ಲಿ ನಂಬರ್ 1 ಇದೆ, ತಲಾ ಆದಾಯದಲ್ಲಿ ನಂಬರ್ 1 ಇದೆ ನಮ್ಮದು. ಈ ರೀತಿ ಕನ್ನಡದ ಬಗ್ಗೆ ಒಂದು ಗೌರವ ಪಡ್ತಕ್ಕಂಥ ಅನೇಕ ಸಂಗತಿಗಳು ಕೂಡ ನಮ್ಮ ಒಂದು ಭಾಷೆ ಅಥವಾ ನಮ್ಮ ಒಂದು ಕರ್ನಾಟಕ ಸಾಹಿತ್ಯಕ್ಕೆ ಇದೆ. ಹಾಗಾಗಿ ಕನ್ನಡ ಭಾಷೆಯನ್ನು ನಾವು ಯಾಕೆ ಪ್ರೀತಿಸಬೇಕು, ಕನ್ನಡ ಭಾಷೆಯನ್ನು ನಾವು ಯಾಕೆ ಬಳಸಬೇಕು, ಕನ್ನಡ ಭಾಷೆಯನ್ನು ನಾವು ಯಾಕೆ ಆರಾಧಿಸಬೇಕಂತಂದರೆ, ಕನ್ನಡ ಅಂತಕ್ಕಂಥದ್ದು ನಮ್ಮ ಒಂದು ಗುರುತು. ನಾವು ಎಲ್ಲಿ ಹೋದರೂ ಕೂಡ ಕನ್ನಡಿಗರಂತಲೇ ಗುರುತಿಸ್ಕೊಳ್ತೀವಿ. ನೀವು ಯಾರೇ ಎಲ್ಲಾದರೂ ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋದರೆ, ದೇಶ ಬಿಟ್ಟು ಹೊರಗಡೆ ಹೋದರೆ ನಾವು ಅವ್ರ ಹೆಸರನ್ನ ಕಂಡುಹಿಡಿಯೋಕ್ಕಾಗಲ್ಲ, ಅವ್ರ ಧರ್ಮನ ಕಂಡುಹಿಡಿಯೋಕ್ಕಾಗಲ್ಲ, ಅವ್ರ ಜಾತಿನ ಕಂಡುಹಿಡಿಯೋಕ್ಕಾಗಲ್ಲ. ಅವ್ರು ಯಾರಾದರೂ ಕನ್ನಡ ಮಾತಾಡ್ತಿದ್ರು ಅಂದರೆ ನಾವು ಹೋಗಿ ಅವ್ರು ಮಾತಾಡ್ತಿತ್ತು. ನಾವು ಕನ್ನಡ ಮಾತಾಡ್ತಿದ್ವು ಅಂತಂದರೆ ಬಂದು ನಮ್ಮನ್ನು ಅವರು ಕನ್ನಡ ಅಂತೇಳಿ ಕೂನಿಡಿದು ಅಥವಾ ನಮ್ಮನ್ನು ಕಂಡುಹಿಡಿದು ಪರಿಚಯ ಮಾಡಿಕೊಳ್ತಾರೆ. ಹಾಗಾಗಿ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಗುರುತು ನಮ್ಮ ಕನ್ನಡ ಭಾಷೆ. ಹಾಗಾಗಿ ಕನ್ನಡಕ್ಕೆ ನಾವೆಲ್ಲ ಗೌರವಿಸಬೇಕು ಮತ್ತು ಕನ್ನಡವನ್ನು ಬೆಳೆಸಬೇಕು. ಇನ್ನೊಂದು, ನಾವು ನಮ್ಮ ಮಾತೃಭಾಷೆ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಕನ್ನಡಿಗರ ಮಾತೃಭಾಷೆ 90% 95% ತಗೊತೀವಿ. ಅವಾಗ ನಮ್ಮ ವ್ಯಕ್ತಿತ್ವ ಕೂಡ ಬೆಳೆಯುತ್ತೆ. ಅದ್ರ ಜೊತೆಗೆ ಉಳಿದ ಭಾಷೆಗಳ ಮೇಲೆ ನಮಗೆ ಹಿಡಿತ ಬರುತ್ತೆ. ಹಾಗಾಗಿ ಕನ್ನಡ ಭಾಷೆಯನ್ನು ಭಾಳಷ್ಟು ಸ್ಪಷ್ಟವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಸ್ಪಷ್ಟವಾಗಿ ಬರಿತಕ್ಕಂಥದ್ದನ್ನು ಕಲಿಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ ಕನ್ನಡ ಟೀಚರ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ, ನೀವು ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಕಲಿತೀರಿ ಅಂತಂದರೆ ಎಲ್ಲ ಭಾಷೆಗಳನ್ನು ನೀವು ಕಲಿಬೋದು. ಮತ್ತು ಯಾರು ಮಾತೃಭಾಷೆಯನ್ನು ಅಥವಾ ಕನ್ನಡ ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ತೀರಿ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತೀರಿ, ಅವರು ನಿಮ್ಮ ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ತೀರಿ. ನಮ್ಮ ನಾಲಿಗೆನೇ ನಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸೋದು. ನಾವು ಯಾವ ರೀತಿ ಮಾತಾಡ್ತೀವಿ ಆ ರೀತಿ ನಮ್ಮ ಭಾಷೆ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ಭಾಷೆಯನ್ನು ಮತ್ತು ಸಂಸ್ಕಾರವನ್ನು ಚೆನ್ನಾಗಿ ಕಲ್ತ್ರಪ್ಪ ಅಂತಂದರೆ ನಮಗೂ ಹೆಮ್ಮೆ ಮತ್ತು ನಮ್ಮ ಕನ್ನಡ ನಾಡಿಗೆ ಕೂಡ ಹೆಮ್ಮೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಕನ್ನಡವನ್ನು ಭಾಳಷ್ಟು ಮುಂದೆ, ಮತ್ತು ಇತ್ತೀಚೆಗೆ ಕನ್ನಡದಲ್ಲಿ ಈಗ 8 ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿದೆ, ಮೊನ್ನೆ ಬಾನು ಮುಸ್ತಕ್ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಕನ್ನಡದಲ್ಲಿ ಇಡೀ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಹಲವಾರು ಸಾಧನೆಗಳು ಮಾಡಿದಂತಹ ಭಾಷೆ ನಮ್ಮದು. ಹಾಗಾಗಿ ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ನಿಮ್ಮೆಲ್ಲರ ಒಂದು ಅದೃಷ್ಟ ಮತ್ತು ಒಂದು ಸ್ವರ್ಗದಂತಿರುವ ಒಂದು ಕನ್ನಡ ನಾಡಿಗೆ ಹುಟ್ಟಿರೋದೇ ನಮ್ಮೆಲ್ಲರ ಒಂದು ಪುಣ್ಯ. ಹಾಗಾಗಿ ಎಲ್ಲರೂ ಕೂಡ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕನ್ನಡ ಭಾಷೆಯನ್ನು ಬೆಳೆಸೋಕೆ, ಉಳಿಸೋಕೆ ಮತ್ತು ಬಳಸೋದರ ಮುಖಾಂತರ ನಾವು ಕನ್ನಡ ಭಾಷೆಯನ್ನು ಉಳಿಸ್ಬೋದು. ಇದರರ್ಥ ನೀವು ಬರೀ ಕನ್ನಡದಲ್ಲೇ ಮಾತಾಡ್ರಿ ಅಂತ ಎಲ್ಲ ಭಾಷೆಗಳನ್ನು ಕಲೀರಿ. ಎಲ್ಲಿ ಅಗತ್ಯ ಇರುತ್ತೆ, ಯಾವ ರೀತಿ ನಾವು ಎಲ್ಲಿ ಕನ್ನಡವನ್ನು ಬಳಸಿದ್ರೆ ನಮಗೆ ಇದಕ್ಕೆ ಸಹಾಯ ಆಗುತ್ತೆ ಅದನ್ನು ನೋಡ್ಕೊಂಡು ಪ್ರತಿಯೊಬ್ಬರು ಕನ್ನಡ ಭಾಷೆಗಾಗಿ ಮತ್ತು ಕನ್ನಡ ನಾಡಿಗಾಗಿ ಶ್ರಮ ಪಡಿ ಅಂತ ಹೇಳ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರ ಮೆಚ್ಚಿನ ಈ ಶಾಲೆಯ ಕಾರ್ಯದರ್ಶಿಗಳು ಹಾಗೂ 6ನೇ ಪಡೆ ಸಮಾರಂಭದಲ್ಲಿ ಆಸೀನರಾಗಿರುವ ಈ ಪಡೆಯ ಡೆಪ್ಯೂಟಿ ಕಮಾಂಡೆಂಟ್ ಅವರೇ ಹಾಗೂ ಶಾಲೆಯ ಆಡಳಿತಾಧಿಕಾರಿಯಾದ ನಾಗೇಂದ್ರ ಅವರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ
ಹಾಗೂ ಶಿಕ್ಷಕೇತರ ಸಿಬ್ಬಂದಿರವರೇ, ಹಾಗೂ ಪ್ರೀತಿಯ ಪೋಷಕರೇ, ಹಾಗೂ ಪ್ರೀತಿಯ ಮಕ್ಕಳೇ, ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ನಾವೇನು ಆಚರಿಸ್ತಿದ್ದೀವಿ, ಇದು ಏಕೀಕರಣದ ಫಲ. ಏಕೀಕರಣ ಏನು ಕನ್ನಡವನ್ನು ಮಾತಾಡುವ ಕನ್ನಡ ನಾಡನ್ನು ರಚಿಸ್ಕೋಬೇಕು ಅನ್ನೋ ಒಂದು ಹೋರಾಟಗಾರರ ಫಲವಾಗಿ ರಾಜ್ಯಗಳ ಏಕೀಕರಣದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಿಸುವಾಗ ಆದಂತಹ ಫಲವೇ ಇವತ್ತು ಕನ್ನಡ ರಾಜ್ಯೋತ್ಸವ ನಾವು ಆಚರಿಸ್ತಿದ್ದೀವಿ. ಡೆಪ್ಟಿ ಕಮಾಂಡರ್ ಅವರು ಹೇಳಿದಂತೆ ಸುಮಾರು ಸಾವಿರಾರು ಮಹನೀಯರ ಅತಿದೊಡ್ಡ ಹೋರಾಟ ಕನ್ನಡದ ಏಕೀಕರಣ, ರಾಜ್ಯಗಳ ಭಾಷಾವಾರು ಪ್ರಾಂತ್ಯಗಳ ರಚನೆ, ಇದು ಸುಮ್ಮನೆ ಆಗಿದ್ದಲ್ಲ. ಇಷ್ಟೆಲ್ಲ ಆದಾಗ್ಯೂ ಇನ್ನೂ ರಾಜ್ಯದ ಕನ್ನಡ ರಾಜ್ಯಕ್ಕೆ ಕೆಲವು ಪ್ರದೇಶಗಳು ಸಿಗದೆ, ಅಂದರೆ ಆಡಳಿತಾತ್ಮಕ ಕಾರಣಗಳಿಗೆ ಭಾಷೆ ಇದ್ದರೂ ಕೂಡ ಕೆಲವು ಭಾಗಗಳನ್ನ ನಾವು ಕಳ್ಕೊಳ್ಬೇಕಾಗಿ ಬಂತು. ತಮಗೆಲ್ಲ ಗೊತ್ತಿರುವ ಹಾಗೆ ಮಡಕಶಿರ ಈ ಭಾಗದಲ್ಲಿ ಸೋಲಾಪುರ ಜಿಲ್ಲೆಯಲ್ಲಿ ವಿಲೀನಗೊಂಡಂಥ, ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಕಾಸರಗೋಡಂತಹ ಕನ್ನಡ ನಾಡು, ಇಂಥ ಎಲ್ಲ ಕಳ್ಕೊಂಡು ಆದಾಗ್ಯೂ ಒಂದು ಕನ್ನಡ ಮಾತಾಡುವಂಥ ಒಂದು ರಾಜ್ಯವನ್ನು ಕಟ್ಟಲಾಯಿತು. ಏನು ಏಕೀಕರಣ ಆಗಿ ನವೆಂಬರ್ 1, 1956ರ ಏಕೀಕರಣದಲ್ಲಿ ಏನು ಎಲ್ಲ ನಾವು ಮೈಸೂರು ರಾಜ್ಯ ಅಂತ ನಾವು ಉದಯಿಸ್ಕೊಂಡ್ವಿ. ಆನಂತರ ಮೈಸೂರು ರಾಜ್ಯಕ್ಕೆ 1973 ನವೆಂಬರ್ 1ರಂದು ಎಲ್ಲರ ಕೆಲವು ವಿರೋಧಗಳು ಇದ್ದಿರ್ಬೋದು. ಮೈಸೂರು ಭಾಗದ ಜನರ ವಿರೋಧ ಇದ್ದಿರ್ಬೋದು. ಕರ್ನಾಟಕ ರಾಜ್ಯ ಅಂತ ಮಾಡೋದು ಬೇಡ, ಮೈಸೂರು ರಾಜ್ಯ ಅಂತಲೇ ಇರಲಿ ಅಂತ. ಆದರೆ ಎಲ್ಲರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಒಂದು ನಾಮಕರಣ ಆಗಬೇಕು ಅಂತ ಐತಿಹಾಸಿಕ ಪುರಾಣದಲ್ಲಿ ಇದ್ದಂತಹ ವಿಷಯಗಳನ್ನ ಮನಸ್ಸಲ್ಲಿಟ್ಕೊಂಡು ಕರ್ನಾಟಕ ರಾಜ್ಯ ಅಂತ ಒಂದು ಹೆಸರಾಯಿತು ಕನ್ನಡ, ಉಸಿರಾಗಲಿ ಕನ್ನಡ ಎಂದು ದೊಡ್ಡವರು ಹೇಳುವಂತೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಾವು ಯಾವುದೇ ಮಾಧ್ಯಮದಲ್ಲಿ ನಾವು ಓದ್ತಾ ಇದ್ರು, ಯಾವುದೇ ಮಾಧ್ಯಮವನ್ನು ನಾವು ಕಲಿತಾ ಇದ್ರು, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡುವಂತಹ ಬರೆಯುವಂತಾಗಲಿ ಈ ಶಾಲೆ ಕೂಡ ಅದರಲ್ಲಿ ಹಿಂದುಳಿಬಾರದು ಅಂತ ಹೇಗೆ ಹಿಂದೆ ನಾನು ಬರೋಕ್ಕಿಂತ ಮೊದಲು ಕೂಡ ಕನ್ನಡಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದು ಹಿಂದೆ ಇದ್ದಂಥ ಕಾರ್ಯದರ್ಶಿಗಳು, ಅವರಿಂದ ಇದ್ದಂಥ ಕಾರ್ಯದರ್ಶಿಗಳು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಆಸೆಯಾದಂತೆ ಒಂದು ಉನ್ನತವಾದ CBSE ಶಾಲೆಯನ್ನು ಕಟ್ಟಬೇಕು. ಅಲ್ಲಿ ಕನ್ನಡ ವಾತಾವರಣ ಇರಬೇಕು, ಮತ್ತು ನಮ್ಮ ಮಕ್ಕಳು ಇವತ್ತು ಆಧುನಿಕ ಪರಂಪರೆಗೆ, ಆಧುನಿಕ ಪ್ರಪಂಚಕ್ಕೆ ತೆರೆದುಕೊಳ್ಳುವಂತಹ ವಿದ್ಯಾಭ್ಯಾಸ ಕೂಡ ಆಗಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡು ಮಾಡಿದಂಥ ಸಂಸ್ಥೆ ಇದು. ತಮಗೆಲ್ಲ ಗೊತ್ತಿರುವ ಹಾಗೆ ಕೋರಮಂಗಲ ಕ್ಯಾಂಪಸ್ನ ಬಿಟ್ಟರೆ ನೆಕ್ಸ್ಟು ಸ್ಕೂಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಲಬುರಗಿಯಲ್ಲಿ ಸ್ಕೂಲ್ ಮಾಡಲಾಯಿತು, ಚಿಗಾವಲಿ ಮಾಡಲಾಯಿತು, ಶಿವಮೊಗ್ಗದಲ್ಲಿ ಮಾಡಲಾಯಿತು. ಬೆಂಗಳೂರಿನ ಕ್ಯಾಂಪಸ್ನ ಬಿಟ್ಟರೆ ಅತಿ ದೊಡ್ಡ PPS ಅಂದರೆ ಕಲಬುರಗಿ. ಬೆಂಗಳೂರಿನ ಬಿಟ್ಟರೆ ಬೆಂಗಳೂರು 3,000 ಜನ ಇರ್ತಕ್ಕಂಥ ಒಂದು ಉನ್ನತವಾದ ಶಾಲೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಎರಡನೇ ಸ್ಥಾನದಲ್ಲಿ ನಾವಿದ್ದೇವೆ. ಈ ಶಾಲೆ ನಾನು ಬಂದು ನೋಡಿದ ದಿನವೇ ನನಗೆ ಇಂಪ್ರೆಸ್ ಆಯಿತು. ಇಲ್ಲ, ಈ ಸೀಮಿತ ಅವಕಾಶಗಳಲ್ಲಿ ಎಲ್ಲವನ್ನೂ ಮಾಡಿದ್ದಾರೆ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀವಿ. ಕನ್ನಡ ವಾತಾವರಣ, ಕನ್ನಡದ ಇವತ್ತು ನನಗೆ ಈ ಭಾಗದಲ್ಲಿ ಆಚರಿಸಿದಂತಹ ಒಂದು ಮೊದಲ ಕನ್ನಡ ರಾಜ್ಯೋತ್ಸವ
ನಾನು ಬೆಂಗಳೂರಲ್ಲೇ ಇದ್ದೀನೇನೋ, ನಾನು ಮೈಸೂರಿನಲ್ಲೇ ಇದ್ದೀನೇನೋ ಅನ್ನೋ ಒಂದು ಫೀಲ್ನ ತಾವು ತಂದುಕೊಟ್ಟಿದ್ದೀರಿ. ಉತ್ತಮವಾದಂಥ ಎಲ್ಲ ಮಕ್ಕಳು ಉನ್ನತವಾದಂತಹ ಪ್ರದರ್ಶನವನ್ನು ಮಾಡಿದ್ದೀರಿ. ಬಸವಣ್ಣವರ ವಚನಗಳನ್ನು ಹೇಳಿದಂಥ ಮಗು, ಎಲ್ಲ ದೇವರ ದಾಸಿಮಯ್ಯ, ಎಲ್ಲ ಮಹನೀಯರುಗಳನ್ನು ನಮ್ಮ ಮುಂದೆ ನೀವು ತಂದ್ರಿ. ಎಲ್ಲರ ನೃತ್ಯ, ಎಲ್ಲರ ವೇಷಭೂಷಣಗಳು ನಮ್ಮನ್ನು ಮನದುಂಬಿ ಖುಷಿ ಪಡೋ ಥರ ಮಾಡಿದೆ. ನನಗೆ ಒಂದೇ ಒಂದು ಆತಂಕ ಇತ್ತು, ಬಿಸಿಲಿದೆ, ಮಕ್ಕಳಿಗೆ ಟಯರ್ಡ್ ಆಗ್ತಾರೇನೋ ಅಂತ. ಆದರೆ ಮಕ್ಕಳು ಯಾರು ಟಯರ್ಡ್ ಆದಂಗಿಲ್ಲ. ಟಯರ್ಡ್ ಆದರೆ ನಾವು ಸ್ವಲ್ಪ ಅನಿಸುತ್ತೆ, ನೋವಾಗುತ್ತೆ, ಅಯ್ಯೋ ಸ್ಕೂಲು ನಾವು ಟೈಮ್ ತಗೊಂಡ್ವೇನೋ ಅಂತ. ಆದರೆ ಮಕ್ಕಳು ಇನ್ನೂ ಅರ್ಧ ಗಂಟೆ 1 ಅವರ್ ಕಾರ್ಯಕ್ರಮ ಮಾಡಿದ್ರು ಖುಷಿಯಾಗಿದ್ದಾರೆ ಅನ್ನೋ ಒಂದು ಫೀಲ್ ನನಗಿದೆ. ಏನು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡಿದ್ರಿ, ಅದು ಮಾದರಿ ಆಗಲಿ. ಮುಂದೆ ಕೂಡ ಈ ಕನ್ನಡದ ವಾತಾವರಣ, ಸ್ಪಷ್ಟ ಕನ್ನಡವನ್ನು ನಾನು ಈ ಬಂದ ದಿನವೇ ನಾನು ಹೇಳಿದೆ, ಇಲ್ಲಿ ಸ್ಪಷ್ಟವಾಗಿ ಮಾತಾಡೋದಾದರೆ ಹಿಂದಿಯನ್ನೇ ಮಾತಾಡೋದಾದರೆ ಇಂಗ್ಲೀಷನ್ನೇ ಮಾತಾಡಿ, 4 ಭಾಷೆನ ಮಿಕ್ಸ್ ಮಾಡಿಕೊಂಡು ಮಾತಾಡಬೇಡಿ ಅಂತ ನಾನು ಫಸ್ಟೇ ಹೇಳಿದೆ. ಕಲಬುರಗಿಯಲ್ಲಿ ಮಹಾನ್ ಕವಿಗಳು ಹುಟ್ಟಿದಂತಹ ನಾಡಿದು. ಇಲ್ಲಿ ನಾವು ಕನ್ನಡವನ್ನು ಮಿಶ್ರಗೊಳಿಸಬಾರ್ದು, ಕನ್ನಡದಾಗೆ ಉಳಿಸ್ಕೋಬೇಕು ಅನ್ನೋ ಆಸೆಯಿಂದ, ಬೇರೆ ಯಾವುದೇ ದುರುದ್ದೇಶ ಇಲ್ಲದೇ ಚೆನ್ನಾಗಿ ಮಾತಾಡಿ. ಕೆಲವೊಂದು ವಿಷಯಗಳು ಮಕ್ಕಳು ಓದ್ ತಲೆಮಾರು ಹೋಯ್ತು, ಈ ತಲೆಮಾರು, ಮುಂದಿನ ತಲೆಮಾರು ಎಲ್ಲವೂ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ಬಾರ್ದು, ಸ್ಪಷ್ಟವಾದ ಕನ್ನಡ ಅವ್ರು ಮಾತಾಡಲಿ ಅಂತ ನಾನು ಕಡಾಖಂಡಿತವಾಗಿ ನಾಗೇಂದ್ರ ಅವ್ರಿಗೆ ಹೇಳಿದೆ. ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಆಗ್ಬೋದು, ಯಾರೂ ಕೂಡ ಕೆಲವು ವರ್ಡ್ಸ್ನ ಮಿಕ್ಸ್ ಮಾಡಿ ಮಾತಾಡ್ತಾರೆ, ಅದನ್ನೆಲ್ಲ ದಯವಿಟ್ಟು ಬಿಡಿ. ಮಕ್ಕಳು ಅದನ್ನೇ ಕಲ್ತ್ಕೊಳ್ತವೆ. ಮುಂದಿನ ತಲೆಮಾರು, 2ನೇ ತಲೆಮಾರು, ನೆಕ್ಸ್ಟ್ ತಲೆಮಾರುಗಳು ಕೂಡ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತವೆ. ಚೆನ್ನಾಗಿ ಸ್ಪಷ್ಟವಾಗಿ ಅವ್ರು ಕನ್ನಡ ಮಾತಾಡೋಂಗಾಗಲಿ ಅಂತ ಹೇಳಿದೆ. ಮತ್ತು ಒಂದು ದಿನ 6ನೇ ತರಗತಿಯಲ್ಲಿ ನಾನು ಕೂಡ ಕನ್ನಡದ ಪಾಠ ನಡೀತಾ ಇತ್ತು. ಅವತ್ತು ನಾನೇ ಬುಕ್ಸ್ ಇಸ್ಕೊಂಡು ನಾನೇ ಕನ್ನಡ ಪಾಠವನ್ನು ಮಾಡಿದೆ. ತುಂಬ ಖುಷಿ ಆಯಿತು ಅವತ್ತು ನನಗೆ. ಸ್ವಲ್ಪ ಕನ್ನಡ ಓದಲಿಕ್ಕೆ ಕಷ್ಟಪಡ್ತಿದ್ದಾರೆ ಮಕ್ಕಳು ಅಂತ ಅನಿಸುವಾಗ, ಬೇಸಿಕ್ಲಿ ಅವ್ರಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ ತಿಳ್ಕೊಂಡು ಸ್ವಲ್ಪ ಕನ್ನಡದ ಪದಗಳು, ಸ್ವರ, ಕನ್ನಡದ ಅಂಕಿಯ ಸಂಖ್ಯೆಗಳು ಇವೆಲ್ಲವೂ ಅವ್ರಿಗೆ ಕಾಣೋಂಗಾಗಲಿ. ಆಗ ಮಾತ್ರ ಸ್ವಲ್ಪ ಅವರ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ, ಯಾವ ಪದ ತಪ್ಪು, ಯಾವ ಪದ ಎಲ್ಲಿ ಬರಬೇಕು ಅಂತ ತಿದ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ ಅಂದ್ಬಿಟ್ಟು ಆ ಕ್ಷಣವೇ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಇವತ್ತು ಏನು ಗೊತ್ತಿಲ್ಲ ನನಗೆ, 1 or 2 ಡೇಸಲ್ಲಿ ಎಲ್ಲ ಕಡೆ ಚಾರ್ಟ್ ಹಾಕಿಸಿ ಕನ್ನಡದ ವಾತಾವರಣ ಕ್ರಿಯೇಟ್ ಮಾಡಿ, ಆಗ ಮಾತ್ರ ಮಕ್ಕಳು ತಪ್ಪನ್ನ ತಿದ್ಕೊಂಡು ಅವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ಪದ್ಯಗಳನ್ನ ಓದ್ತವೆ, ಪದಗಳನ್ನ ಸರಿಯಾಗಿ ಜೋಡಿಸ್ಕೊಳ್ತವೆ. ನಾವು ಕನ್ನಡನ ಜಾಸ್ತಿ ಅವಕ್ಕೆ ಪ್ರದರ್ಶನ ಆಗಲಿಲ್ಲ ಅಂದರೆ ಅವು ಕಲೀಲಿಕ್ಕಿಲ್ಲ ಅಂತ ಹೇಳಿ, ನಾನು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿದ್ದೀವಿ. ಆದರೆ ತುಂಬ ಸ್ಪಷ್ಟವಾದ ಹಿಡಿತ ನಮಗೆ ಹೇಗೆ ಬಂದಿದೆ ಅಂದರೆ, ಕನ್ನಡ ವಾತಾವರಣದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಓದ್ತೀವಿ. ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಒಳ್ಳೆಯದಾಯ್ತೇನೋ ಅನ್ಕೋತೀನಿ. ಯಾಕಂದರೆ ಏನು ಓದಿದ್ದೀವಿ ಅದನ್ನು ಪರಿಪೂರ್ಣವಾಗಿ ನಾವು ಮಾತೃಭಾಷೆಯಲ್ಲೇ ಓದಿದ್ದೀವಿ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದೇ ನಮ್ಮ ಬ್ಯಾಚ್ಮೆಂಟ್ಸು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಡು ಬಂದಿರತಕ್ಕಂಥ ಬ್ಯಾಚ್ಮೆಂಟ್ಸು ಸೈನ್ಸನ್ನ ಅವ್ರೇನಾದರೂ ಇಂಗ್ಲೀಷಲ್ಲಿ ಹೇಳಿದ್ರೆ ಅದನ್ನು ಪರ್ಫೆಕ್ಟಾಗಿ ನಾವು ಕನ್ನಡದಲ್ಲಿ ಅವ್ರಿಗೆ ನಾವು ಹೇಳ್ತಿದ್ವಿ. ಹಾಗೆ ಮಾತೃಭಾಷೆಯಲ್ಲಿ ಓದು ಕೂಡ ಮುಖ್ಯ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ಹೇಳ್ತಾ, ಏನಿವತ್ತು ಎಲ್ಲ ಮಕ್ಕಳು ಬೆಳಗ್ಗೆನೆ ಟಿಫಿನ್ ಮಾಡಿದ್ರೋ ಇಲ್ವೋ, ಮಾಡ್ಕೊಂಡು ಬರಲೇಬೇಕು, ಇಲ್ಲ ಟಿಫನ್ ಕ್ಯಾರಿ ಮಾಡಬೇಕು, ಟಿಫನ್ ಆದಮೇಲೆ ನಾವು ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಆರ್ಡ್ರ್ ಮಾಡಿಟ್ಟಿದ್ದೆ. ಅದರಂತೆ ಎಲ್ಲರೂ ಟಿಫಿನ್ ಮಾಡಿದ್ದಾರೆ. ಸೊ ಮಕ್ಕಳು ಆಗ ಮಾತ್ರ ಕಲಿಯಾಗಿರ್ತವೆ, ಟಿಫಿನ್ ಮಾಡ್ದೇ ಕೂರಿಸ್ಕೋಬಾರ್ದು ಅಂತ ಹೇಳಿ ಸೊ ಎಲ್ಲರೂ ಟಿಫಿನ್ ಮಾಡಿದರು. ಸೊ ಆನಂತರ ಕಾರ್ಯಕ್ರಮ ಮಾಡಿದಂಥದ್ದು ತುಂಬ ಚೆನ್ನಾಗಾಗಿದೆ. ಇಷ್ಟು ಹೇಳ್ತಾ, ಏನು ಇವತ್ತು ಎಲ್ಲ ಮಕ್ಕಳನ್ನ ಈ ವೇಷಭೂಷಣಗಳನ್ನು ಮಾಡಿ ಕಳಿಸ್ಕೊಟ್ಟಿದ್ರಂಥ ಎಲ್ಲ ಪೇರೆಂಟ್ಸ್ಗೆ ಮತ್ತು ಶಿಕ್ಷಕ ಬಂಧುಗಳಿಗೆ ಮತ್ತು ಶಿಕ್ಷಕೇತರ
ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ಎಲ್ಲ ಇದನ್ನು ಶ್ರಮಿಸಿದಂಥ ನನ್ನ ಪಡೆಯ ಸಿಬ್ಬಂದಿಯವರಿಗೆ, ಪಡೆಯ ಅಧಿಕಾರಿಯವರಿಗೆ ಹಾಗೂ ಸಮಸ್ತ ಪೊಲೀಸ್ ಪಬ್ಲಿಕ್ ಶಾಲೆಗೆ ನನ್ನ ಹಿರಿಯ ಅಧಿಕಾರಿಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನನ್ನ ಪಡೆಯ ಅಧಿಕಾರಿಗಳ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಹುಷಾರಾಗಲಿ ಕನ್ನಡ, ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಇನ್ನೂ ಎತ್ತರಕ್ಕೆ ನಾವು ಕನ್ನಡದ ಗರಿಮೆಯನ್ನು ಕಾಪಾಡುವಂತಾಗಲಿ, ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕನ್ನಡ. ವಿದ್ಯಾರ್ಥಿನಿಯಾದ ಸ್ವಪ್ನರವನ್ನು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ. ನಾನು ಸ್ವಪ್ನ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ವಂದನಾರ್ಪಣೆ ಸಲ್ಲಿಸುವ ಸಲುವಾಗಿ ನಾನು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ವಂದನಾರ್ಪಣೆ ಭಾಷಣ ಮಾಡುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದ ಶ್ರೀ SN ಪ್ರಕಾಶ್ ಸರ್, ಕಾರ್ಯದರ್ಶಿನಿ KSRP ಕಮಾಂಡೆಂಟ್ ಪೊಲೀಸ್ ಪಬ್ಲಿಕ್ ಶಾಲೆ 6ನೇ ಪಡೆ KSRP ಕಲಬುರ್ಗಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿ ಸ್ಥಾನವನ್ನು ವಹಿಸಿದವರು ಶ್ರೀ ಗುರುನಾಥ್ ಎಸ್ ಸರ್, ಡೆಪ್ಯೂಟಿ ಕಮಾಂಡೆಂಟ್ 6ನೇ ಪಡೆ KSRP ಕಲಬುರ್ಗಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೂ ನಮ್ಮ ಶಾಲೆಯ ಆಡಳಿತ ಅಧಿಕಾರಿಗಳಾದ ಶ್ರೀ ನಾಗೇಂದ್ರ ಕುಂಬಾರ್ ಸರ್, RPI 6ನೇ ಪಡೆ KSRP ಕಲಬುರ್ಗಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ವನಿತಾ ಬಿ ಮೇಡಮ್, ಪೊಲೀಸ್ ಪಬ್ಲಿಕ್ ಶಾಲೆ ಕಲಬುರ್ಗಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ತುಂಬು ಹೃದಯದ ವಂದನೆಗಳು ಸಲ್ಲಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಸಹಕಾರ ನೀಡಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಾಲಕರಿಗೂ ತುಂಬು ಹೃದಯದ ವಂದನೆಗಳು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ, ಸಿರಿ ಕನ್ನಡ.